ದೇವಾಲಯಕ್ಕೆ ಪ್ರವೇಶಿಸುವ ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಗಂಟೆಯನ್ನು ಏಕೆ 3 ಸಾರಿ ಬಾರಿಸಬೇಕು? ಈ ಪ್ರಶ್ನೆಗೆ ಪುರಾಣಗಳಲ್ಲಿ ಆಳವಾದ ಆಧ್ಯಾತ್ಮಿಕ ಅರ್ಥವಿದೆ. ಒಮ್ಮೆ ವಿಶ್ವಾಮಿತ್ರ ಮಹರ್ಷಿ ವಸಿಷ್ಠ ಮಹರ್ಷಿಯರನ್ನು ಭೇಟಿಯಾಗಿ ಧಾರ್ಮಿಕ ವಿಷಯಗಳ ಬಗ್ಗೆ ದೀರ್ಘ ಚರ್ಚೆ ನಡೆಸಿದರು. ವಿಶ್ವಾಮಿತ್ರರು ಕೇಳಿದರು, ಶಾಂತಿ ಹೇಗೆ ದೊರೆಯುತ್ತಿದೆ ಗುರುದೇವರೇ? ವಸಿಷ್ಠರು ಮೃದುನಗೆಯಿಂದ ಹೇಳಿದರು, ಬಾಹ್ಯ ಶಾಂತಿಗಿಂತ ಆಂತರಿಂಗ ಶಾಂತಿ ಅತ್ಯಂತ ಮುಖ್ಯ. ಆಧ್ಯಾತ್ಮಿಕ ಸಾಧನೆಯ ನಿಜವಾದ ಗುರಿ ಆ ಮನಃಶಾಂತಿಯನ್ನು ಬೆಳೆಸುವುದೇ. ನಂತರ ಅವರು ವಿವರಿಸಿದರು, ಮಾನವನ ಜೀವನದಲ್ಲಿ ಅಶಾಂತಿ 3 ರೀತಿಯಲ್ಲಿ ಉಂಟಾಗುತ್ತದೆ. ಆದಿಭೌತಿಕ, ಇತರ ಜೀವಿಗಳು ಅಥವಾ ಮನುಷ್ಯರಿಂದ ಬರುವ ವ್ಯಥೆ. ಆದಿದೈವಿಕ, ಕಣ್ಣಿಗೆ ಕಾಣದ ದೈವಶಕ್ತಿಗಳ ಪರಿಣಾಮದಿಂದ ಬರುವ ತೊಂದರೆ. ಆಧ್ಯಾತ್ಮಿಕ, ಆತ್ಮದೊಳಗೆ ಉಂಟಾಗುವ ಮನೋವಿಕಾರ ಅಥವಾ ಒಳಗಿನ ಕಳವಳಿಕೆ. ಈ 3 ವಿಧದ ಅಶಾಂತಿಗಳನ್ನು ನಿವಾರಿಸಿಕೊಂಡು ಪೂರ್ತಿ ಶಾಂತಿಯನ್ನು ಪಡೆಯುವುದು ನಮ್ಮ ಗುರಿ. ವಸಿಷ್ಠರು ಹೇಳಿದರು, ದೇವಾಲಯದಲ್ಲಿ ಬಾರಿಸುವ ಗಂಟೆಯ ನಾದವು ಆ ಪೂರ್ತಿ ಶಾಂತಿಯನ್ನು ನೀಡುತ್ತದೆ. ಮನೆಯಲ್ಲಿ ಪೂಜಾ ಮಂಟಪದಲ್ಲಿಯೂ ಗಂಟೆಯನ್ನು ಬಾರಿಸುವುದರಿಂದ ಆ ನಾದ ದುಷ್ಟಶಕ್ತಿಗಳನ್ನು ದೂರ ಮಾಡಿ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಆದರೆ ಏಕೆ 3 ಸಾರಿ ಬಾರಿಸಬೇಕು? ಮಹರ್ಷಿ ವಸಿಷ್ಠರ ಪ್ರಕಾರ ಗಂಟೆ ಬಾರಿಸುವಾಗ ಮನಸ್ಸಿನಲ್ಲಿ ಓಂ ಶಾಂತಿ 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 ಎಂದು ಜಪಿಸಬೇಕು. ಮೊದಲನೇ ನಾದ ದೇಹಕ್ಕೆ ಶಾಂತಿಯನ್ನು ನೀಡುತ್ತದೆ. 2ನೇ ನಾದ ಮನಸ್ಸಿಗೆ ಶಾಂತಿ ನೀಡುತ್ತದೆ. 3ನೇ ನಾದ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ. ಈ 3 ನಾದಗಳ ಒಟ್ಟಾಗಿ ಉಂಟಾದ ಪೂರ್ತಿ ಶಾಂತಿ, ಪಾವಿತ್ರ್ಯ ಮತ್ತು ದೈವಿಕ ಸಾನ್ನಿಧ್ಯ ನಮ್ಮೊಳಗೆ ಮೂಡುತ್ತದೆ. ಆದ್ದರಿಂದಲೇ ಪ್ರತಿ ಪೂಜೆಯ ಆರಂಭದಲ್ಲೂ ಅಥವಾ ದೇವಾಲಯ ಪ್ರವೇಶಕ್ಕೂ ಮೊದಲು ಭಕ್ತಿ ಭಾವದಿಂದ ಗಂಟೆಯನ್ನು ಬಾರಿಸಬೇಕು. ದೇಹ, ಮನಸ್ಸು ಮತ್ತು ಆತ್ಮ ಈ 3 ದೇವರಲ್ಲಿ ಲೀನವಾಗಲು ಗಂಟೆಯನ್ನು ಬಾರಿಸಬೇಕು.